ಹೇಳ್ತಾರಲ್ಲ, ಆಡೋ ಮಕ್ಕಳಿಗೆ ಮದುವೆ ಮಾಡಿದ್ರೆ ಇನ್ನೇನೋ ಮಾಡಿದ್ರಂತೆ. ಈ ನನ್ನ ಮಗನ ಕೈನಾಗೆ ರಾಜದಂಡ. ಇನ್ನೀಗ ಸೂಟ್ ಹಾಕಿಲ್ಲ. ಇವನಿಗೆ ಏನಿದ್ರು ಕೈನಾಗ ಪೊರಕೆನೇ ಸೂಟ್ ಹಾಕ. ಏನಪ್ಪ ಮನು, ಆರಾಮ? ಏಯ್, ಯಾರ ಮುಂದೆ ಕೂತ್ಕೋತಾ ಇದೆಯಾ? ಯಾರು? ಯಾರು? ಯಾರು ಬಿಡು? ನಿನಗೆ ಮನು, ಅವ್ರು ನಿಮ್ಮ ಅಣ್ಣ, ಮರ್ಯಾದೆ ಕೊಟ್ಟು ಮಾತಾಡು. ಅಣ್ಣನೇ. ಆದರೆ ಇವಾಗ ನಾನು ಯಾರು ಹೇಳಿ? ಯಾರು? ರಾಜ. ಮತ್ತೆ ನಾನು ಯಾರು? ಕೊತ್ತಂಬರಿ ಬೀಜ. ಮನು, ಎಲ್ಲದಕ್ಕೂ ಒಂದು ಸ್ಪೀಡ್ ಲಿಮಿಟ್ ಅಂತ ಇರ್ತದೆ. ಅದು ಜಾಸ್ತಿ ಹೋಗ್ಬಿಟ್ರೆ ಆಕ್ಸಿಡೆಂಟ್ ಆಗೋಯ್ತದೆ. ಏ ಪೆದ್ದ, ಅದು ಆಕ್ಸಿಡೆಂಟ್ ಅಲ್ಲ, ಆಕ್ಸಿಡೆಂಟ್. ACCIDENT. ಯಾಕೆ ನಾಲ್ಗೆ ತಿರುಗ್ತಾ ಇಲ್ವಾ? ಮನು, ನನ್ನ ಗಂಡಂಗೆ ನಾಲ್ಗೆ ತಿರುಗಲ್ಲ ಅಂತ ಹೇಳ್ತಾ ಇದೆಯಾ? ತಿರುಗ್ತಿರೋದು ನಿನ್ನ ತಲೆ. ಏನೋ 4 ಜನ ರಾಜ ಅಂತ ಜೈಕಾರ ಹಾಕ್ಬಿಟ್ರೆ ಇಲ್ಲದೆ ಇರೋದೆಲ್ಲ ಮಾತಾಡ್ತಾ ಇದೆಯಾ? ಬ್ಯಾಡ ಅಕ್ಕ, ಊರ್ ಜನನೇ ಮರ್ವಾದೆ ಕೊಟ್ಟು ಮಾತಾಡ್ತಾವ್ರಿ ಅಂದ್ಮ್ಯಾಕೆ ನಾವು ಮರ್ವಾದೆ ಕೊಡಬೇಕು. ಆ ಮರ್ವಾದೆ ಇವ್ರಿಗಿಂತ ಇವ್ರು ಕೂತಿರೋ ಪಟ್ಟಕ್ಕೆ ಅನ್ನೋದನ್ನ ಗೆಪ್ತಿ ಇಟ್ಕೊಳ್ಳಿ. ಸರಿಯಾಗಿ ಹೇಳ್ದೆ ಕಣ್ರ. ಈ ನನ್ನ ಮಕ್ಕಳಿಗೆ ಎಲ್ಲಿ ಗೊತ್ತಾಗ್ಬೇಕು? ಓಹೋ ಮೈ ಗಾಡ್, ಎಲ್ಲರೂ ಬದಲಾಗ್ಬಿಟ್ಟವ್ರೆ. ಹೌದು. ಯಾಕೆ ನೀವು ಬದಲಾಗಿಲ್ವಾ? ಮೊದಲೆಲ್ಲ ನೀವು ನನಗೆ ಎಷ್ಟು ಕಾಟ ಕೊಟ್ಟಿದ್ದೀರಿ ಅನ್ನೋದನ್ನು ನಾನು ಮರ್ತ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡ್ರಾ? ಸೋಮಣ್ಣ ಬರ್ತಾನೆ, ಟೀ ಬೇಕು ಅಂತ ಹೇಳ್ತಾನೆ. ಅತ್ತಿಗೆ ಟೀನಲ್ಲಿ ಏನೇನೋ ಮಿಕ್ಸ್ ಮಾಡಿ ನನ್ನ ಹೆಂಡ್ತಿಗೆ ಕೊಡ್ತಾರೆ. ಅದನ್ನು ಕುಡಿದ್ಮೇಲೆ ಇವಳು ಓದೋಕ್ಕಾಗದೆ ನಿದ್ದೆ ಮಾಡ್ತಾಳೆ. ಇದನ್ನೆಲ್ಲ ನಾನು ನೋಡಿಲ್ಲ ಅಂತ ಅಂದ್ಕೊಂಡಿದ್ದೀರಾ?